ಪವರ್ ಟಿವಿಯ ಪತ್ತೆದಾರಿ ಸಾಹಸ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಕೋಲ್ಕತ್ತಾ, ಕಪ್ಪು ಕಾಂಚಾಣದ ಮಿಂಚಿನ ಸಂಚಾರ. ಹಣಕ್ಕಾಗಿ ಹೆಸರು ಬದಲಿಸಿದರು, ದೇಶೀಯತೆ ತೊರೆದು ಅನಿವಾಸಿಗಳಾದರು. ರಾಜವಂಶಸ್ಥರ ಬಿಸಿನೆಸ್ ಚಮತ್ಕಾರ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮೆಸೇಜಸ್ಗಳನ್ನು ಹಾಕ್ತಾ ಇದ್ದಾರೆ ಜನ. ಯಾಕೆ ನಮ್ಮ ಏರಿಯಾಗಳಲ್ಲಿ ಸಡನ್ ಆಗಿ ಪವರ್ ಕಟ್ ಆಗ್ತಾ ಇದೆ ಅಂತೇಳಿ. ಮೈಸೂರಲ್ಲಿ ಆಗಿದೆ, ನಂದಿನಿ ಲೇಔಟ್ ಆಗಿದೆ, ಇನ್ನು ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ ಅಂತಲೇ. ಮಾಡ್ಕೊಳ್ಳೋದವ್ರು ಮಾಡ್ಕೊಳ್ತಾ ಹೋಗ್ಲಿ, ನಮ್ಮ ಕೆಲಸವನ್ನು ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ದಿವಾಕರ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ನಿಮ್ಮ ಒಂದು ಕ್ವಿಕ್ ರಿಯಾಕ್ಷನ್ ಸರ್. ಈಗ ಸಿಎಂ BSY ಕುಟುಂಬದ ಒಂದು ಈ ಬಿಸ್ನೆಸ್ ಚಮತ್ಕಾರ ಹೇಗಿದೆ ಅನ್ನುವಂಥದ್ರ ಬಗ್ಗೆ, ಒಂದು ಬೇನಾಮಿ ಬೋಗಸ್ ಕಂಪನಿಗಳೆಲ್ಲವನ್ನೂ ಕೂಡ ಬಯಲಿಗೆಳೆದಿದೆ ಪವರ್ ಟಿವಿ ಸರ್. ಒಂದು ಕ್ವಿಕ್ ರಿಯಾಕ್ಷನ್ ಸರ್ ನಿಮ್ಮಿಂದ. Allegation of this magnitude needs a detailed enquiry. ಖಂಡಿತ ಸರ್. ಇದು ತನಿಖೆ ಆಗಬೇಕು. ಯಾವುದೇ ಒಂದು ಆಪಾದನೆ ಬಂದಾಗ, ದಾಖಲೆಗಳಿದ್ದಾಗ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ತನಿಖೆ ಮೂಲಕ ಸತ್ಯ ಹೊರಗೆ ಬರಬೇಕು. ನಿಮ್ಮ ಹತ್ತಿರತಕ್ಕಂತ ದಾಖಲೆಗಳ ಸತ್ಯಾಸತ್ಯತೆ ಕೂಡ ಪರಿಗಣನೆ ಆಗ್ಲಿ. ಇದು ತನಿಖೆ ಆಗ್ಬೇಕು. ಈ ತನಿಖೆ ಆಗುವ ಮೂಲಕ ಮನಿ ಲಾಂಡ್ರಿಂಗ್ ಆಕ್ಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಟ್ರಾನ್ಸ್ ಬಾರ್ಡರ್ ಇದಿದೆ. ಇವತ್ತು ಅನೇಕ ಮಧು ಕೂಡ ಅನೇಕ ಪ್ರಕರಣಗಳನ್ನ ನೋಡಿದ್ದೇವೆ. ಅದರಿಂದ ತನಿಖೆ ಆಗ್ಬೇಕು. ಒಬ್ಬದು ನಾನು ಮೇಲ್ನೋಟಕ್ಕೆ ಭಾಗಿದಾರರು ಅಂತ ಒಬ್ಬ ವಕೀಲನಾಗಿ ಆರೋಪ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎ ಟ್ರಾನ್ಸಾಕ್ಷನ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ನೀಡ್ಸ್ ಎನ್ ಎನ್ಕ್ವೈರಿ. ನಿಜ ಸರ್. ಸರ್ ಅದನ್ನ ಬಿಟ್ಟು ನಾವು ಕೇಬಲ್ ಕಟ್ ಮಾಡಿಸ್ತೀವಿ ಅನ್ನುವಂಥದ್ದು ಏನ್ ಸರ್ ಇದು? ಇದನ್ನ ಪ್ರಸಾರ ಮಾಡೋದೇ all these activity will not silence the voice of truth ಅಷ್ಟೇ. True. Never sir, never ever. ಸತ್ಯದ ಬಾಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ನಿಜ. ಎಸ್ ಸರ್, ಬರ್ತೀನಿ ಸರ್. ಇದ್ರ ಬಗ್ಗೆ ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಹಾಗೆ ಬೆಲ್ಗ್ರಾವಿಯಾ ಕಂಪನಿಯ ಒಂದು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಹೇಗೆ ಬೆಲ್ಗ್ರಾವಿಯಾ ಕಂಪನಿ ₹100 ಇರುವಂಥದ್ದು ಕೊನೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 3,348ಕ್ಕೆ ಬರುತ್ತೆ. ಬರೀ 3 ತಿಂಗಳಲ್ಲಿ 5 ಕೋಟಿ ಟ್ರಾನ್ಸಾಕ್ಷನ್ ಹೇಗಾಗುತ್ತೆ ಅನ್ನುವಂಥದ್ದನ್ನು ತೋರಿಸಿದ್ವಿ. ಮುಂದುವರಿದ ಭಾಗವನ್ನು ತೋರಿಸ್ತಾ ಹೋಗ್ತೀವಿ. ಅಂದರೆ ಬೆಲ್ಗ್ರಾವಿಯಾ ಕಂಪನಿ ಒಂದೇ ಅಲ್ಲ, ಇನ್ನೊಂದು ಬೇನಾಮಿ ಕಂಪನಿ, ಇನ್ನೊಂದಷ್ಟು ಒಂದೆರಡು ಬೇನಾಮಿ ಕಂಪನಿಯಲ್ಲೂ ಕೂಡ ಹಣ ಹೂಡಿಕೆ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ. ಹ್ಯಾವ್ ಅ ಲುಕ್. ಓಕೆ, ಹಣ ಮಾಡೋದಕ್ಕೆ ಅಂತ ಹೇಳಿನೇ ಕೆಲವು ಬೇನಾಮಿ ಕಂಪನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದು BSY ಅವರ ಕುಟುಂಬದವರೇ ಸೃಷ್ಟಿ ಮಾಡಿರುವಂತಹ ಒಂದು ಕಂಪನಿಗಳು. ಈ ಬೇನಾಮಿ ಕಂಪನಿಗಳು ಸೃಷ್ಟಿಯಾಗಿದ್ದು ಯಾವಾಗ ಅನ್ನುವಂಥದ್ದನ್ನು ಕೂಡ ನಾವು ಕಲೆ ಹಾಕಿದೀವಿ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಈ ಕಂಪನಿಗಳು ಸೃಷ್ಟಿಯಾಗಿರೋದು BS ಯಡಿಯೂರಪ್ಪ ಅವರು ಈ ಬಾರಿ ಏನ್ CM ಆದ್ರಲ್ಲ 2ನೇ ಬಾರಿಗೆ, ಅದಾದ ನಂತರನೇ ಸ್ಟಾರ್ಟ್ ಆಗಿರುವಂತಹ ಕಂಪನಿಗಳು. ಯಾವ್ಯಾವುದು ಕಂಪನಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. 27/11/2019ಕ್ಕೆ ರಿಜಿಸ್ಟರ್ ಆಗಿರುವಂತಹ ಒಂದು ಕಂಪನಿ VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಇನ್ನೊಂದು ಕಂಪನಿ VSS ವರ್ಕ್ಸ್ LLP ಅನ್ನುವಂಥ ಒಂದು ಕಂಪನಿ ಕೂಡ 2020ಕ್ಕೆ ರಿಜಿಸ್ಟರ್ ಆಗುತ್ತೆ. ಈ ಕಂಪನಿಗಳ ಮಾಲೀಕರಿರುವಂಥದ್ದು CM ಯಡಿಯೂರಪ್ಪ ಅವರ ಕುಟುಂಬಸ್ಥರೇ. ಈ ಕಂಪನಿಯ ನಿರ್ದೇಶಕರು ಹಿಂದಿನ ತಪ್ಪುಗಳನ್ನೇ ಮತ್ತೆ ಮತ್ತೆ ಮರುಕಳಿಸಿದ್ದಾರೆ. CM ಯಡಿಯೂರಪ್ಪ ಅವರ ಫ್ಯಾಮಿಲಿ ಯಾವಾಗ ಕಳೆದ ಬಾರಿ ಅಧಿಕಾರವನ್ನು ಕಳ್ಕೊಂಡ್ರು, ಅವರು ತಮ್ಮ ಚಾಳಿಯಿಂದಾಗಿ, ತಮ್ಮ ಕುಟುಂಬಸ್ಥರಿಂದಾಗಿ ನಾನು ಹಾಳಾಗೋದೆ ಅನ್ನುವಂಥ ಒಂದು ಮಾತನ್ನ ಸ್ವತಃ ಇದೇ ಯಡಿಯೂರಪ್ಪ ಅವರು ಹೇಳಿದ್ರು. ಆದ್ರೆ ಅದೇ ತಪ್ಪುಗಳನ್ನ ಮತ್ತೆ ಪುನರಾವರ್ತಿಸಿದ್ದಾರೆ. ಈ ಬಾರಿ ಕೂಡ ತಮ್ಮ ಹಳೆ ಚಾಳಿಯನ್ನೇ ಯಡಿಯೂರಪ್ಪ ಅವರ ಕುಟುಂಬದವರು ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಹಾಗಾದ್ರೆ ಆ 5 ಕೋಟಿ ಟ್ರಾನ್ಸ್ಫರ್ ಆದಂತಹ ಆ VSS ಅಕೌಂಟ್ ಯಾರ್ದು? ಈ VSS ಅಂದ್ರೆ ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. 5 ಕೋಟಿ ಹಣ ಜಮಾವಣೆ ಆಗಿರುವಂತಹ ಈ VSS ಎಸ್ಟೇಟ್ ನ ವಿಸ್ತೃತ ರೂಪ ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಗಮನಿಸಿ, VSS ಅಂದ್ರೆ ಮತ್ತಿನ್ನೇನು ಅಲ್ಲ, V ಫಾರ್ ವಿಜಯೇಂದ್ರ, S ಫಾರ್ ಶಶಿಧರ್ ಮರಡಿ ಅಂಡ್ ಒನ್ಸ್ ಅಗೇನ್ S ಫಾರ್ ಸಂಜಯ್ ಶ್ರೀ. ಈ 3 ಜನರ ಹೆಸರ ಒಂದು ಸ್ಪೆಲ್ಲಿಂಗ್ ನ ಮೊದಲ ಒಂದು ಇನಿಷಿಯಲ್ ಅನ್ನ ಇಟ್ಕೊಂಡು VSS ಎಸ್ಟೇಟ್ಸ್ ಕಂಪನಿ ಆಗುತ್ತೆ. VSS ವರ್ಕ್ಸ್ LLP ಕಂಪನಿ ಕೂಡ ಆಗುತ್ತೆ. ಇದರ ನಿರ್ದೇಶಕರು ಶಶಿಧರ್ ಮರಡಿ ಮತ್ತು ಸಂಜಯ್ ಶ್ರೀ. ಶಶಿಧರ್ ಮರಡಿ ನಾನಾಗ್ಲೇ ಹೇಳಿದಾಗೆ CM ಯಡಿಯೂರಪ್ಪನವರ ಮೊಮ್ಮಗ ಇವರು. ಸೊ ಅವರು ನಿರ್ದೇಶಕರಾಗಿರುವಂತಹ ಕಂಪನಿ ಇದು. ಬೆಲ್ಗ್ರಾವಿಯಾ ಮತ್ತು VSS ಎಸ್ಟೇಟ್ಸ್ ನ ನಿರ್ದೇಶಕರಾಗಿದ್ದಾರೆ ಶಶಿಧರ್ ಮರಡಿ. ಈ ಎರಡೂ ಕಂಪನಿಗಳಿಗೆ ಇವರೇ ನಿರ್ದೇಶಕರು. BSY ಹಿರಿಯ ಪುತ್ರಿ ಪದ್ಮಾವತಿ ಮತ್ತು ವಿರೂಪಾಕ್ಷಪ್ಪ ಯಮಕನ ಮರಡಿ ಅವರ ಆ ದಂಪತಿಯ ಮಗನೇ ಶಶಿಧರ್ ಮರಡಿ, ಅಂದ್ರೆ BSY ಅವರ ಮೊಮ್ಮಗ. ವಿಜಯೇಂದ್ರ ಮತ್ತು ಶಶಿಧರ್ ಮರಡಿ ಜೊತೆಗೆ ಸಂಜಯ್ ಶ್ರೀ, ಈ 3 ಜನ ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. VSS ಎಸ್ಟೇಟ್ ಅಕೌಂಟಿಗೆ
5 ಕೋಟಿ ರೂಪಾಯಿ ಹಣ ಸಂದಾಯವಾಗಿರುವಂಥದ್ದನ್ನ ಡಿಟೇಲ್ಡ್ ಆಗಿ ಪವರ್ ಟಿವಿ ಅದನ್ನ ಬಯಲಿಗೆಳೆದಿದೆ. ಹವಾಲಾ ಹಣ ವರ್ಗಾವಣೆಯಲ್ಲಿ ಸಿಎಂ ಕುಟುಂಬಸ್ಥರು ಹೇಗೆ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಇದೆ. ಹವಾಲಾ ಹಣ ವರ್ಗಾವಣೆ ಜಾಡನ್ನ ಪವರ್ ಟಿವಿ ಈಗ ಪತ್ತೆ ಮಾಡಿದೆ. ಎಸ್, ಬೆಲ್ಗ್ರಾವಿಯಾ ಅನ್ನುವಂಥ ಒಂದು ಕಂಪನಿ, ಬೇನಾಮಿ ಕಂಪನಿಯಿಂದ VSS ಎಸ್ಟೇಟ್ಸ್ ಅನ್ನುವಂತಹ ಮತ್ತೊಂದು ಕಂಪನಿಗೆ ಹಣ ವರ್ಗಾವಣೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ 31/3/2020ಕ್ಕೆ 1.5 ಕೋಟಿ, ಅದಾದ್ಮೇಲೆ 2020 6/7 ಇದಕ್ಕೆ 3.5 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಇನ್ನು ಮುಂದೆ 6/7/2020ರಂದು VSS ಎಸ್ಟೇಟ್ಸ್ನಿಂದ VSS ವರ್ಕ್ಸ್ ಅನ್ನೋ ಒಂದು ಮತ್ತೊಂದು ಕಂಪನಿಗೆ ಹಣ ಇಲ್ಲಿ ವರ್ಗಾವಣೆ ಆಗುತ್ತೆ. VSS ವರ್ಕ್ಸ್ ಕಂಪನಿ ಅಕೌಂಟ್ನಿಂದ 1 ಕೋಟಿಯಂತೆ ಪ್ರತ್ಯೇಕವಾಗಿ 5 ಫಿಕ್ಸೆಡ್ ಡೆಪಾಸಿಟ್ಗಳನ್ನ ಇಡಲಾಗುತ್ತೆ. FDಗಳನ್ನ ಮಾಡ್ತಾರೆ. ಫಿಕ್ಸೆಡ್ ಡೆಪಾಸಿಟ್ ಆದಂತಹ ಆ ಖಾತೆಗಳು ಯಾವ್ಯಾವುದು ಗೊತ್ತಾ? ಅದರ ಡೀಟೇಲ್ಸ್ ಕೂಡ ಪವರ್ ಟಿವಿ ಬಳಿ ಇದೆ. 26/8/2020ಕ್ಕೆ ಅಕೌಂಟ್ ನಂಬರ್ ತಾವು ಗಮನಿಸಬಹುದು. ಇಲ್ಲಿ ಹಣ ವರ್ಗಾವಣೆ ಆಗಿರುವಂಥದ್ದು ಈ ಅಕೌಂಟ್ ನಂಬರ್ ಇಂದ 1 ಫಿಕ್ಸೆಡ್ ಡೆಪಾಸಿಟ್ ಆಗುತ್ತೆ. ಅಕೌಂಟ್ ನಂಬರ್ 50300454716005 ಈ ಅಕೌಂಟ್ ನಂಬರ್ನಿಂದ ಹಣ ವರ್ಗಾವಣೆ ಆಗುತ್ತೆ. ಹಾಗೆ 26/8/2020ರಂದು ಮತ್ತೊಂದು ಅಕೌಂಟ್ ನಂಬರ್ 50300454717175 ಈ ಒಂದು ಅಕೌಂಟ್ ನಂಬರ್ಗೆ 1 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 26ನೇ ತಾರೀಕು ಅದೇ ಡೇಟು ಆಗಸ್ಟ್ 2020ರಂದು ಇನ್ನೊಂದು ಅಕೌಂಟ್ ನಂಬರ್ 50300454717965 ಈ ಅಕೌಂಟ್ ನಂಬರ್ಗೆ ಮತ್ತೊಂದು ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಸೊ ಒನ್ಸ್ ಅಗೇನ್ 26ನೇ ತಾರೀಕು ಆಗಸ್ಟ್ 2020ಕ್ಕೆ ಅಕೌಂಟ್ ನಂಬರ್ 50300454717649 ಈ ನಂಬರ್ನ ಅಕೌಂಟಿಗೆ 1 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಸೊ ಈ ಎಲ್ಲ ಅಕೌಂಟ್ಸ್ಗಳಿಗೂ ಕೂಡ ಆಗಿರುವಂತಹ ಡೀಟೇಲ್ಡ್ ಅನ್ನ ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟ್ ಕೂಡ ಇದೆ, ಅದರ ಒಂದು ಅಕೌಂಟ್ ಡೀಟೇಲ್ಸ್ ಕೂಡ ಇದೆ. ಇನ್ನೊಂದು ಅಕೌಂಟ್ 26ನೇ ತಾರೀಕು ಆಗಿರುವಂಥದ್ದು. ಈ ಎಲ್ಲಾ ಹಣ ವರ್ಗಾವಣೆಯ ಎಕ್ಸ್ಕ್ಲೂಸಿವ್ ದಾಖಲೆ ಪವರ್ ಟಿವಿಯ ಬಳಿ ಲಭ್ಯ ಇದೆ. 26/8/2020ಕ್ಕೆ ಈ 5 ಫಿಕ್ಸೆಡ್ ಡಿಪಾಸಿಟ್ ಖಾತೆಗಳಲ್ಲಿ ಕಪ್ಪು ಹಣ ಬಂದು ಸೇರ್ಪಡೆಯಾಗಿದೆ. ಲಾಸ್ಟ್ 2 ಪಾಯಿಂಟ್ಸ್ 9/9/2020ಕ್ಕೆ FD ಖಾತೆಯಲ್ಲಿರುವಂತಹ ಅಸಲಿನ ಮೇಲೆ 27 ಲಕ್ಷ ರೂಪಾಯಿ ಬಡ್ಡಿ ಕೂಡ ಸಂದಾಯವಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಹಾಗೆ ಅದೇ 9ನೇ ತಾರೀಕು ಸೆಪ್ಟೆಂಬರ್ 2020ಕ್ಕೆ ಅದೇ ದಿನ VSS ವರ್ಕ್ಸ್ನಿಂದ VSS ಎಸ್ಟೇಟ್ಸ್ಗೆ 27 ಲಕ್ಷ ರೂಪಾಯಿ ಮರು ರವಾನೆ ಆಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ, ಕ್ವಿಕ್ ಆಗಿ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಎಸ್, VSS ಎಸ್ಟೇಟ್ಸ್ ಕಂಪನಿಗೆ 27/11/2019ಕ್ಕೆ ಶಶಿಧರ್ ಮರಡಿ ಮತ್ತು ಸಂಜಯ್ ಶ್ರೀ ಅವರು ನಿರ್ದೇಶಕರಾಗ್ತಾರೆ. VSS ವರ್ಕ್ಸ್ LLPಗೆ 21/5/2020ಕ್ಕೆ ಸಂಜಯ್ ಶ್ರೀ ಒಬ್ಬರೇ ನಿರ್ದೇಶಕರಾಗಿರ್ತಾರೆ. ಅವ್ರ ಜೊತೆಗೆ ಶಶಿಧರ್ ಮರಡಿ ಇರಲ್ಲ, ಬದಲಾಗಿ ಇನ್ನೊಬ್ರು ಇರ್ತಾರೆ. ಅವ್ರ ಹೆಸರು ಪಂಡಿತ ಚೋಳನಲ್ಲೂರು ರಾಮಕೃಷ್ಣನ್ ರಾಜಗೋಪಾಲನ್ ಅನ್ನುವಂಥವ್ರು ಮತ್ತೊಬ್ರು ನಿರ್ದೇಶಕರಾಗ್ತಾರೆ. ಇವ್ರು ಯಾರು ಅದನ್ನು ಕೂಡ ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ರಾಜಗೋಪಾಲನ್ ಎಂಬೆಸ್ಸಿ ಗ್ರೂಪ್ ಆಫ್ ಕಂಪನೀಸ್ನ ನಿರ್ದೇಶಕರು. ಎಂಬೆಸ್ಸಿ ಗ್ರೂಪ್ ನಿಮ್ಗೆಲ್ಲರಿಗೂ ಗೊತ್ತು, ಮತ್ತೊಂದು ಪ್ರಮುಖ ರಾಜಕೀಯ ಪಕ್ಷದ ಒಬ್ಬ ಪ್ರಮುಖ ಮುಖಂಡನಾಗೆ ಸೇರಿರುವಂತಹ ಒಂದು ಕಂಪನಿ ಇದು. ಏರ್ಪೋರ್ಟ್ ಮಾರ್ಗದ BMRCL ಪ್ರಾಜೆಕ್ಟ್ ಇದೇ ಎಂಬೆಸ್ಸಿ ಗ್ರೂಪ್ಗೆ ಸಿಕ್ಕಿದೆ. ಇನ್ನು ಸಾಕಷ್ಟು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಕೂಡ ಇದೇ ಎಂಬೆಸ್ಸಿ ಗ್ರೂಪ್ ಅಲ್ಲಿ ಇರುವಂಥದ್ದು. VSS ವರ್ಕ್ಸ್ LLP ಕಂಪನಿ ಇರೋದೇ ಎಂಬೆಸ್ಸಿ ಪಾಯಿಂಟ್ ಅಡ್ರೆಸ್ ನಲ್ಲಿ. ಅಂದ್ರೆ ಇವ್ರಿಗೂ ಎಂಬೆಸ್ಸಿ ಗ್ರೂಪ್ಗೂ ಎಷ್ಟು ಗಂಟಸ್ಯ ಸಂಬಂಧ ಇದೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಹೋಗ್ಬೋದು. ಓಕೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ರಾಕೇಶ್ ಸರ್, VSS ಎಸ್ಟೇಟ್ಸ್ ಮತ್ತು VSS ವರ್ಕ್ಸ್ LLP ಇದ್ಯಾವುದು ಸರ್ ಬೇನಾಮಿ ಕಂಪನಿಗಳು? ರೇಮಾನ್, ಇದನ್ನೇ ನಾನು ಹೇಳಿದ್ದೆ ನಿಮಗೆ. ಯಡಿಯೂರಪ್ಪನವರು CM ಆದ ಕೂಡಲೇ ಇವರಿಗೆ ಕಂಪನಿಗಳನ್ನು ಓಪನ್ ಮಾಡುವ ಚಾಲಿಗಳು ಶುರು ಆಗ್ಬಿಡ್ತಾರೆ. ಯಾಕಂದ್ರೆ ಇವರು 2008-6 ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಅವರು ಡೆಪ್ಯೂಟಿ CM ಆದ್ರು, ಆಗದಿಂದ ಇವರ ಚಾಳಿ ಇದೆ. ಇವರು ಬಲ್ಗ್ರೇವಿಯಾ ಏನ್ ನಾವು ಮಾತಾಡ್ತಾ ಇದೀವಿ, ಇದು UK ಅಲ್ಲೂ ಇದೆ. ಈ ಕಂಪನಿ 2006-7 ಆಗ ಈ ಸಂಜಯ್ ಶ್ರೀ ಅಂತ ಯಾವ ಡೈರೆಕ್ಟರ್ ಇದ್ದಾರೆ, ಅವರು ಇದನ್ನು UK ಅಲ್ಲೂ ಸ್ಟಾರ್ಟ್ ಮಾಡ್ತಾರೆ ಈ ಕಂಪನಿಗಳನ್ನು. ಅದನ್ನು ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತೀವಿ. ಈಗ ಇಲ್ಲಿ ನೋಡಿದ್ರೆ ನೋಡಿ, ಈ VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತೆ VSS ವರ್ಕ್ಸ್ 2 ಕಂಪನಿಗಳು ಸ್ಟಾರ್ಟ್ ಆಗ್ತವೆ. ಇದು ಒಂದು ಮೇ ಅಲ್ಲಾಗುತ್ತೆ, ಒಂದು ಡಿಸೆಂಬರ್ ಅಲ್ಲಾಗುತ್ತೆ. ಇಟ್ ಈಸ್ ಓನ್ಲಿ 3 to 4 months ಗ್ಯಾಪ್ ಅಲ್ಲಾಗುತ್ತೆ. ಯಡಿಯೂರಪ್ಪನವರು CM ಆದ್ಮೇಲೆ ಅಗೈನ್ ರಿಯಲ್ ಎಸ್ಟೇಟ್ ಕಂಪನಿ VSS ಎಸ್ಟೇಟ್ಸ್ ಏನಿದೆ, ರಿಯಲ್ ಎಸ್ಟೇಟ್ ಕಂಪನಿ, ಇದು ಒಂದು ನಕಲಿ ಅಡ್ರೆಸ್ ಅಲ್ಲಿ ಇದೆ, ಬೇನಾಮಿ ಅಡ್ರೆಸ್. ಯಾಕಂದ್ರೆ ಇವರ ಮನೆಯಲ್ಲಿರಲ್ಲ,
ಇವ್ರ ಆಫೀಸಲ್ಲಿ ಇರಲ್ಲ. ಇದು ಕೆನರಾ ಬ್ಯಾಂಕ್ ಕಾಲೋನಿಯಲ್ಲಿ ಒಬ್ಬರ ಮನೆ ಅಡ್ರೆಸ್ ಅನ್ನು ಕೊಡ್ತಾರೆ, ನಾವು ಅಲ್ಲಿ ವಿಸಿಟ್ ಮಾಡ್ತೀವಿ. ಅವ್ರು ಹೇಳ್ತಾರೆ ಇಲ್ಲಿ ಆಫೀಸ್ ಇಲ್ಲ ಸರ್, ಆಫೀಸ್ ಇರೋದು ಬೇರೆ ಕಡೆ, ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಅಲ್ಲಿ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಬೆಲ್ಗ್ರೇವಿಯಾದಿಂದ ಈ 5 ಕೋಟಿ ಏನು ಕಪ್ಪು ಹಣ ವೈಟ್ ಆಗಿ ಕಲ್ಕತ್ತಾದಿಂದ ಬೆಲ್ಗ್ರಾವಿಯಾಗೆ ಬರುತ್ತೆ, ಅದನ್ನು VSS ಎಸ್ಟೇಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ಈಸ್ ವಾಟ್, ಇದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು. ಇದು ನೋಡಿ VSS ಎಸ್ಟೇಟ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್. ಓಕೆ, ಇಲ್ಲಿ ನೋಡಿ 5 ಕೋಟಿ ಬೆಲ್ಗ್ರೇವಿಯಾದಿಂದ ನೋಡಿ 5 ಕೋಟಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿಗೆ 5 ಕೋಟಿ ಇದು ಯಾವಾಗ ಬ್ಯಾಲೆನ್ಸ್ ಆಗುತ್ತೆ, ಈ ದುಡ್ಡನ್ನು ನೋಡಿ ನಿಮ್ಗೆ ಹೇಳ್ತೀನಿ ಕೇಳಿ. ಇಲ್ಲಿ ಇದರಲ್ಲೂ ಶಶಿಧರ್ ಮರಾಡಿ ಮತ್ತೆ ಸಂಜಯ್ ಶ್ರೀ ಹೌದು ಇಬ್ರು ಡೈರೆಕ್ಟರ್ಸ್ ಇರ್ತಾರೆ. ಶಶಿಧರ್ ಮರಾಡಿ ಯಾರಂತ ಗೊತ್ತು, ಸಂಜಯ್ ಶ್ರೀ ಯಾರಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳುವ. ಇಲ್ಲಿ 5 ಕೋಟಿ ರೂಪಾಯಿ ಇಲ್ಲಿ ಬರುತ್ತೆ. 5 ಕೋಟಿ ಬಂದ್ಮೇಲೆ ಇವರು ಏನ್ ಮಾಡ್ತಾರೆ ಅಂತ ಇನ್ನೊಂದು ಕಂಪನಿ ಕ್ರಿಯೇಟ್ ಆಗುತ್ತೆ. ದಟ್ಸ್ ವಾಟ್ ಯು ಸೆಡ್, ಎಂಬೆಸಿ ಗ್ರೂಪ್ ಆಫ್ ಕಂಪನೀಸ್ ಇಲ್ಲಿಗೆ ಪಿಕ್ಚರ್ ಅಲ್ಲಿ ಬರುತ್ತೆ ಅಂತ. ಒಂದು ಕಂಪನಿ ಓಪನ್ ಆಗುತ್ತೆ, VSS ವರ್ಕ್ಸ್ LLP ಅಂತ. ಅದು ಎಲ್ಲಿರುತ್ತೆ, ಎಂಬೆಸಿ ಪಾಯಿಂಟ್ ಅಲ್ಲಿ ಇರುತ್ತೆ, 150 ಎಂಬೆಸಿ ಪಾಯಿಂಟ್ ಇನ್ಫೆಂಟ್ರಿ ರೋಡ್ ಅಲ್ಲಿ ಇರುತ್ತೆ. ಅದಕ್ಕೆ ಸಂಜಯ್ ಮರಡಿ ಮತ್ತೆ ನೀವು ಚೋಳನಲ್ಲೂರು ಅವರನ್ನು ನೋಡಿದ್ರೆ, ನೀವು ನೋಡಿ ದಿಸ್ ಪರ್ಸನ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ನೀವು ಪಂಡಿತ ಚೋಳನಲ್ಲೂರು ಏನು ನೋಡಿದ್ರೆ ನೀವು, ಅವರೊಂದು 50-60 ಕಂಪನಿ ಡೈರೆಕ್ಟ್ ಆಗ್ತಾರೆ. ಅಧಿಕೃತವಾಗಿ 48 ಕಂಪನಿಗಳಲ್ಲಿ ಅವರು ಡೈರೆಕ್ಟರ್ಶಿಪ್ ಅಲ್ಲಿ ಇದ್ದಾರೆ. ಅದು ಒಂದು ಅಡ್ರೆಸ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು 100-200-300 ಕಂಪನಿಗಳು ಸಿಗುತ್ತೆ. ಆ ಅಡ್ರೆಸ್ ಅಲ್ಲಿ ನೀವು ನೋಡಿದ್ರೆ ಒಂದು 300 ಕಂಪನಿ. ಇದೇ ನಾನು ಹೇಳಿದ್ದು ಎಂಬೆಸಿ ಅಂತ ನಾವು ಹೇಳಿದಾಗ ಯಾಕೆ ನಾವು ಎಕ್ಸೈಟ್ ಆಗ್ತೀವಿ ಅಂದ್ರೆ, ಮೊನ್ನೆ ಒಂದು ಎಂಬೆಸಿ ಒಟ್ಟಿಗೆ ಡೀಲ್ ಆಗುತ್ತೆ ನಮ್ಮ ಗವರ್ಮೆಂಟ್ ಇದು, ಮೆಟ್ರೋ ಪ್ರಾಜೆಕ್ಟ್ ನಮ್ಮ ಯಾವುದು ಏರ್ಪೋರ್ಟ್ ರೋಡ್. ಅದೇ ಟೈಮ್ ಅಲ್ಲಿ ಈ 5 ಕೋಟಿ ರೂಪಾಯಿ ಎಂಬೆಸಿ ಕನೆಕ್ಷನ್ಗೆ ಹೋಗಿ ರೀಚ್ ಆಗುತ್ತೆ. ಈಗ ನೋಡಿ ಇದನ್ನು ಏನ್ ಮಾಡ್ತಾರೆ, ಬೇನಾಮಿ ಫಿಕ್ಸ್ ಡಿಪಾಸಿಟ್ ಮಾಡ್ತಾರೆ. 5 ಕೋಟಿ ಹೋದ ಕೂಡಲೇ ಅವರೇನು ಬಿಸ್ನೆಸ್ ಮಾಡಲ್ಲ, ಅದರಲ್ಲಿ 1 ಕೋಟಿದು 5 ಫಿಕ್ಸ್ ಡಿಪಾಸಿಟ್ ಮಾಡ್ತಾರೆ. ಫಿಕ್ಸ್ ಡಿಪಾಸಿಟ್ ಮಾಡಿದ ಕೂಡಲೇ ಇವರಿಗೆ ರಿಡೀಮ್ಡ್ ಇಂಟ್ರೆಸ್ಟ್ ಬರುತ್ತೆ. ಈಗ ಫಿಕ್ಸ್ ಡಿಪಾಸಿಟ್ ಮಾಡಿದ ಕೂಡಲೇ 27 ಲಕ್ಷ ಬರುತ್ತೆ. ಅದು ಫಿಕ್ಸ್ ಡಿಪಾಸಿಟ್ ಯಾರ್ದು, ಅದು VSS ಕಂಪನಿದು ಲಾಭ ಅಲ್ಲ, ಯಾಕಂದ್ರೆ ಅದು ದುಡ್ಡು ಅವನದಲ್ಲ. ಅವನು ವಾಪಸ್ VSS ಎಸ್ಟೇಟ್ಸ್ಗೆ ಕೊಟ್ಬಿಡ್ತಾನೆ. ಅದೇ ದಿನ ಇಂಟ್ರೆಸ್ಟ್ ಫಿಕ್ಸ್ ಡಿಪಾಸಿಟ್ ಮಾಡ್ತಾರೆ, ಇಂಟ್ರೆಸ್ಟ್ 27 ಲಕ್ಷ ಬರುತ್ತೆ. ಆ 27 ಲಕ್ಷವನ್ನು ಇಮ್ಮಿಡಿಯೇಟ್ಲಿ ಅವನು VSS ಎಸ್ಟೇಟ್ಸ್ಗೆ ಮಾಡ್ತಾನೆ. ಅಂದರೆ ಬೇನಾಮಿ ದುಡ್ಡನ್ನು ಪಾರ್ಕ್ ಮಾಡಲಿಕ್ಕೆ ದೇ ಟೇಕನ್ ದ ಹೆಲ್ಪ್ ಆಫ್ ಎಂಬೆಸಿ ಗ್ರೂಪ್. ಎಂಬೆಸಿ ಗ್ರೂಪ್ ಅಲ್ಲಿ ಒಂದು ಕಂಪನಿ ಮಾಡಿ ಅಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿ ಅದರ ಇಂಟ್ರೆಸ್ಟ್ ಅನ್ನು ವಾಪಸ್ ಇವರ ಕಂಪನಿಗೆ ತರಿಸಿ. ಅಂದ್ರೆ ದರ್ ಇಸ್ ಎ ಲಿಂಕ್ ಬಿಟ್ವೀನ್ ಎಂಬೆಸಿ ಗ್ರೂಪ್ ಅಂಡ್ ದಿಸ್ ಕಂಪನೀಸ್. ಅದು ಈ 2 ಕಂಪನಿಗಳು ಸ್ಟಾರ್ಟ್ ಆಗುವುದೇ ಈ ಬೇನಾಮಿ ದುಡ್ಡನ್ನು ತರಲಿಕ್ಕೆ. ನೋಡಿ ಇದರ ಫಸ್ಟ್ ಟ್ರಾನ್ಸಾಕ್ಷನ್, ಈ 2 ಕಂಪನಿಗಳ ಫಸ್ಟ್ ಟ್ರಾನ್ಸಾಕ್ಷನ್ 5 ಕೋಟಿ ರೂಪಾಯಿ. ಈ ಕಂಪನಿಗಳನ್ನು ಸೃಷ್ಟಿ ಮಾಡಿರೋದೇ ಬೇನಾಮಿ ಅಡ್ರೆಸ್ ಅಲ್ಲಿ ಬೇರೆ. ಈ ಕಂಪನಿ VSS ಎಸ್ಟೇಟ್ಸ್ ಏನ್ ಮಾಡ್ತಾರೆ, ನೀವು ಅದರ ವಿಸ್ತೃತ ರೂಪ ಹೇಳಿದ್ರಿ, V ಸ್ಟ್ಯಾಂಡ್ಸ್ ಫಾರ್ ವಾಟ್, S ಸ್ಟ್ಯಾಂಡ್ಸ್ ಫಾರ್ ಅಂತಾರೆ. ಅದು ಅವರಿಗೆ ಬಿಟ್ಟಿದ್ದು, ಯಾರ್ಯಾರ ಹೆಸರು ಇಟ್ಕೊಳ್ಳಿ ಅವರು. ಆದ್ರೆ ಈ ಕಂಪನಿಗಳು ಕ್ರಿಯೇಷನ್ ಆಗಿದ್ದೇ ಈ 5 ಕೋಟಿ ತರಲಿಕ್ಕೆ. ಯಾವುದು ಕ್ಯಾಶ್ ಇವರು ಕಾಂಟ್ರಾಕ್ಟ್ ಹತ್ರ ತಗೊಳ್ತಾರೆ, ಅದನ್ನು ಕಲ್ಕತ್ತಾಕ್ಕೆ ಹೋಗಿ ಬರುವಾಗ ಯಾವ ರೀತಿ ಬರಬೇಕು, ಎಲ್ಲಿ ಪಾರ್ಕ್ ಆಗಬೇಕು. ಇದು ಏನು, this is money laundering. This is nothing but there is no much proof required. ನಾನೀಗ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ದ ಸ್ಟೇಟ್ಮೆಂಟ್. ನಾವು ಮಾತಾಡ್ತಾ ಇರೋದು VSS ವರ್ಕ್ಸ್ LLP. ನೋಡಿ ಇಲ್ಲಿ 5 ಕೋಟಿ ಬರುತ್ತೆ ಒಂದೇ ದಿನ. ಬಂದ ದಿನಾನೇ 5 ಫಿಕ್ಸ್ ಡಿಪಾಸಿಟ್ ಆಗುತ್ತೆ. 5 ಫಿಕ್ಸ್ ಡಿಪಾಸಿಟ್, 5 ಕೋಟಿ ಬರುತ್ತೆ, 5 ಫಿಕ್ಸ್ ಡಿಪಾಸಿಟ್ ಆಗುತ್ತೆ. 1 ಕೋಟಿ ಬೇನಾಮಿ ಫಿಕ್ಸ್ ಡಿಪಾಸಿಟ್ಸ್ ಆಗುತ್ತೆ. 27 ಕೋಟಿ ಬರುತ್ತೆ ಟ್ರಾನ್ಸ್ಫರ್ VSS 27 ಲಕ್ಷವನ್ನು ಟ್ರಾನ್ಸ್ಫರ್ ವಾಪಸ್ ಇಂಟ್ರೆಸ್ಟ್ VSS. ವಾಟ್ ಇಸ್ ದಿಸ್ ಮೀನ್ಸ್? ಇಟ್ಸ್ ಎ ಮನಿ ಲಾಂಡ್ರಿಂಗ್. ಇದನ್ನು ಬ್ಲ್ಯಾಕ್ ಅನ್ನು ತಗೊಂಡು ಬಂದು ವೈಟ್ ಮಾಡಿ ಬೇನಾಮಿ ಕಂಪನಿಗಳಿಗೆ ತಗೊಂಡೋಗಿ ಅಲ್ಲಿ ಇವರು ಅದನ್ನು ಡಿಪಾಸಿಟ್ ಇಡ್ತಾರೆ. ದಿಸ್ ಇಸ್ ದ ಟ್ರೇಸ್ ಆಫ್ 5 crores. ಎಕ್ಸಾಕ್ಟ್ಲಿ ಸರ್. ಮತ್ತಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ರೇಷ್ಮೆ ಸರ್ ಜೊತೆಗೆ ಮತ್ತೆ ರಘು ಸರ್ ಜೊತೆಗೆ ಹಾಗೆ ದಿವಾಕರ್ ಸರ್ ಜೊತೆಗೂ ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ಸ್ ಅನ್ನು ತಗೊಳ್ಳೋಣ. ಒಂದು ಚಿಕ್ಕ ಬ್ರೇಕ್ ನಂತರ